ನಮಸ್ಕಾರ. ಭವಾನಿ ಸಾಗರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಮನೆಯ ಎಂಟ್ರೆನ್ಸ್ ಡೆಕೋರೇಷನ್ಗಾಗಿ ಗೋಧಿ ಹುಲ್ಲನ್ನು ಬೆಳೆಸಿದ್ದೆ. 10 ದಿನಗಳ ಪೈರು ಈ ರೀತಿ ಕಾಣಿಸ್ತಾ ಇತ್ತು. ಪೇಂಟಿಂಗ್ ನನ್ನ ಹವ್ಯಾಸವಾಗಿರುವುದರಿಂದ ಈ ಹುಡುಗಿಯರ ಪೇಂಟಿಂಗನ್ನು ಮಾಡಿದ್ದೆ. ಅದನ್ನು ಅಲಂಕಾರಕ್ಕಾಗಿ ಬಳಸಿದ್ದೇನೆ. ನಮ್ಮ ಮನೆ ಅಂಗಳದಲ್ಲಿ ಅರಳಿದ ತಾವರೆ ಹೂವು. ಮಹಾಲಕ್ಷ್ಮಿ ಬೆಳ್ಳಿ ಮುಖವಾಡಕ್ಕೆ ಪೇಂಟ್ ಮಾಡಿ ಸರ ಮತ್ತು ಓಲೆಗಳನ್ನು ಬಳಸಿ ಈ ರೀತಿ ಅಲಂಕಾರ ಮಾಡಿಕೊಂಡಿದ್ದೆ. ಬಹಳ ಸುಂದರವಾಗಿ ಕಾಣಿಸುತ್ತಿತ್ತು. ಹಬ್ಬದ ದಿನ ಅಲಂಕರಿಸಿದಾಗ ಹೀಗೆ ಕಾಣಿಸ್ತಿತ್ತು. ದೇವರ ಅಕ್ಕಪಕ್ಕ ಇಡಲು 2 ಸೈಡ್ ಡಾಲ್ಗಳನ್ನು ವೇಸ್ಟ್ ಮೆಟೀರಿಯಲ್ಗಳನ್ನು ಬಳಸಿ ತಯಾರಿಸಿದ್ದೆ. ಅದನ್ನು ಹೇಗೆ ಮಾಡಿದ್ದೆ ಎಂಬುದನ್ನು ನೀವು ಫೋಟೋದಲ್ಲಿ ನೋಡಬಹುದು. ಅದು ಬಹಳ ಸುಂದರವಾಗಿ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು. ಶೈನಿಂಗ್ ಕ್ಲಾತ್ ಮತ್ತು ಥರ್ಮಕೋಲ್ ಫೋಮ್ ಶೀಟನ್ನು ಬಳಸಿ 2 ಪಿಲ್ಲರ್ಗಳನ್ನು ಮಾಡಿದ್ದೆ. ಅದನ್ನು ದೇವರ ಅಕ್ಕಪಕ್ಕ ಅಲಂಕಾರಿಕವಾಗಿ ಬಳಸ್ಕೊಂಡಿದ್ದೆ. ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೆಲ್ವೆಟ್ ಕ್ಲಾತ್ನ ಬಳಸ್ಕೊಂಡು ನಿಜವಾದಂತಹ ನವಿಲುಗರಿಗಳನ್ನು ಬಳಸ್ಕೊಂಡು 3 ನವಿಲುಗಳನ್ನು ನಾನು ಮಾಡಿಕೊಂಡಿದ್ದೆ. ಅದನ್ನು ದೇವರ ಅಕ್ಕಪಕ್ಕ ಅಲಂಕಾರಿಕವಾಗಿ ಬಳಸ್ಕೊಂಡಿದ್ದೆ. ಫೋಮ್ ಶೀಟ್ನಲ್ಲಿ ನವಿಲುಗರಿಗಳನ್ನು ಅಂಟಿಸಿ ಆನಂತರ ಅದರ ಬಾಡಿ ಮಾಡಿದ್ದನಲ್ಲ ಅದನ್ನು ಹೊಲಿದು ನಾನು ಈ ರೀತಿ ನವಿಲನ್ನು ತಯಾರು ಮಾಡಿಕೊಂಡಿದ್ದೆ. ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೋಡಿ ಆನ್ಲೈನ್ನಲ್ಲಿ ಒಂದು ವರಮಹಾಲಕ್ಷ್ಮಿ ಫೇಸ್ ಒಂದನ್ನು ತಗೊಂಡಿದ್ದೆ. ಅದ್ಭುತವಾದ ನಗುಮೊಗದ ಆ ಫೇಸ್ಗೆ ಜ್ಯುವೆಲ್ಸನ್ನು ಹಾಕಿ ಅಲಂಕಾರ ಮಾಡಿ ದೀಪದ ಕಂಬಕ್ಕೆ ಸೀರೆ ಉಡಿಸಿ ಆ ಅಲಂಕಾರವನ್ನು ಮಾಡಿಕೊಂಡಿದ್ದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಗಂಗಾ ಪೂಜೆಯನ್ನು ಮಾಡಿ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದೆ. ಬೆಳ್ಳಿ ಮುಖವಾಡವನ್ನು ಅಲಂಕರಿಸಿ ಹೂಗಳಿಂದ ಅಲಂಕಾರ ಮಾಡಿದೆ. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪಗಳಿಂದ ದೇವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದೆ. ಪುಟ್ಟ ಲಕ್ಷ್ಮಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ತಾವರೆ ಮೊಗ್ಗಿನ ನಡುವೆ ಇಟ್ಟು ಪೂಜಿಸಿದೆ. ನಂತರ ಲಕ್ಷ್ಮಿ ಅಷ್ಟೋತ್ತರ ಪಠನೆ ಮಾಡಿ ಧೂಪ ದೀಪಗಳಿಂದ ತಾಯಿ ವರಮಹಾಲಕ್ಷ್ಮಿಯ ಆರಾಧನೆಯನ್ನು ಬಹಳ ಭಕ್ತಿಪೂರ್ವಕವಾಗಿ ಮಾಡಿದೆ. ದಧಿ ಮಧುರಂ ಮಧು ಮಧುರಂ ದ್ರಾಕ್ಷಾ ಮಧುರಂ ಸದ್ಯಾಪಿ ಮಧುರೈವ ಮಧುರಾದಪಿ ತನ್ಮಧುರಂ ಮಧುರನಾದಸ್ಯ ನಾಮಯದ್ಗೀತೆ. ಮೊಸರು, ಜೇನು, ದ್ರಾಕ್ಷಿ ಇವೆಲ್ಲವೂ ಮಧುರವಾದದ್ದು ನಿಜ. ಅದಕ್ಕಿಂತ ಮಧುರವಾದದ್ದು ಭಗವಂತನ ನಾಮಸ್ಮರಣೆಯ ಗೀತೆ. ವರಮಹಾಲಕ್ಷ್ಮಿಗೆ ಆರತಿಯ ಬೆಳಗಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಕ್ಷೀರಾಬ್ಧಿ ತನಯೆ ಆನಂದ ನಿಲಯೆ ವಿಷ್ಣು ಪ್ರಿಯೆ ಬಾರೇ. ಕಮಲ ನಯನೆ ನಿಜ ಕಮಲವದನೆ ಕಮಲಾಕ್ಷ ವಲ್ಲಭೆ ಬಾರೇ. ಕಳೆದ 2 ವರ್ಷಗಳ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀನಾರಾಯಣ ಅಲಂಕಾರವನ್ನು ಮಾಡಿದ್ದೆ. ಕಳೆದ ವರ್ಷ ಲಕ್ಷ್ಮೀ ವೆಂಕಟೇಶ್ವರ ಅಲಂಕಾರವನ್ನು ಮಾಡಿದ್ದೆ. ಈ ವರ್ಷವೂ ಸಹ ಶಿವ ಪಾರ್ವತಿ ಅಲಂಕಾರ ಮಾಡುವ ಆಸೆಯಾಯಿತು. ಹಾಗಾಗಿ ದೀಪದ ಕಂಬ ಬಳಸಿ ಶಿವ ಪಾರ್ವತಿಯ ಅಲಂಕಾರವನ್ನು ಮಾಡಿದೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನನ್ನ ಮುಂದಿನ ವಿಡಿಯೋದಲ್ಲಿ ಶಿವ ಪಾರ್ವತಿ ಅಲಂಕಾರವನ್ನು ಹೇಗೆ ಮಾಡಿದೆನೆಂದು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಹೀಗೆ 3 ದಿನಗಳು ಪೂಜೆ, ಅಷ್ಟೋತ್ತರ, ನೈವೇದ್ಯ, ಆರಾಧನೆಗಳಿಂದ ತಾಯಿ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನನ್ನ ಈ ತೊದಲ ಪ್ರಯತ್ನ ಸರಿ ಎನಿಸಿದರೆ ಆಶೀರ್ವಾದವಿರಲಿ, ತಪ್ಪೆನಿಸಿದರೆ ಆಶೀರ್ವಾದಪೂರ್ವಕ ಕ್ಷಮೆ ಇರಲಿ. ಧನ್ಯವಾದಗಳು.